ಮೊದಲನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಏನು ತಿನ್ನುವುದರಿಂದ ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ. ನಿಂಬೆ ರಸ, ಬಿ. ಮೊಸರು, ಸಿ. ತುಪ್ಪ, ಡಿ. ಬೆಲ್ಲ. ಉತ್ತರ ಡಿ. ಬೆಲ್ಲ. ರಕ್ತವನ್ನು ಅಪಾರವಾಗಿ ಶುದ್ಧೀಕರಿಸುವ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುವ ಆಹಾರ ಅಂದರೆ ಅದು ಬೆಲ್ಲ ಆಗಿದೆ. ಎರಡನೆಯ ಪ್ರಶ್ನೆ, ಹೊರಗೆ ಬಿಸಿಲಿಗೆ ಹೋಗುವಾಗ ಯಾವ ಬಣ್ಣದ ಬಟ್ಟೆ ಧರಿಸುವುದರಿಂದ ಬಿಸಿಲು ಮೈಗೆ ಹತ್ತುವುದಿಲ್ಲ? ಎ. ಬಿಳಿ ಬಟ್ಟೆ, ಬಿ. ಹಳದಿ ಬಟ್ಟೆ, ಸಿ. ಕೆಂಪು ಬಟ್ಟೆ, ಡಿ. ಕಪ್ಪು ಬಟ್ಟೆ. ಉತ್ತರ ಎ. ಬಿಳಿ ಬಟ್ಟೆ. ಬೇಸಿಗೆ ಟೈಮಲ್ಲಿ ಅಥವಾ ಬಿಸಿಲಿಗೆ ಹೊರಗೆ ಹೋಗುವ ಸಂದರ್ಭದಲ್ಲಿ ಆದಷ್ಟು ಬಿಳಿ ಬಟ್ಟೆಯನ್ನು ಧರಿಸಬೇಕು, ಏಕೆಂದರೆ ಬಿಳಿ ಬಟ್ಟೆ ಬಿಸಿಲನ್ನು ಆದಷ್ಟು ಕಡಿಮೆ ಹೀರಿಕೊಳ್ಳುತ್ತದೆ. ಮೂರನೆಯ ಪ್ರಶ್ನೆ, ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಅಥವಾ ಜೀವಿ ಯಾವುದು? ಎ. ಏಡಿ, ಬಿ. ಜಿಗಣೆ, ಸಿ. ಹಾವು, ಡಿ. ಸೀಗಡಿ. ಉತ್ತರ ಎ. ಏಡಿ. ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವ ಜೀವಿ ಅಂದರೆ ಅದು ಏಡಿಯಾಗಿದೆ. ನಾಲ್ಕನೆಯ ಪ್ರಶ್ನೆ, ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸಲಾಗುತ್ತದೆ? ಎ. ಶುಗರ್ ಕಾಯಿಲೆ, ಬಿ. ಕ್ಯಾನ್ಸರ್, ಸಿ. ಕೀಲು ನೋವು, ಡಿ. ಪಾರ್ಶ್ವವಾಯು. ಉತ್ತರ ಡಿ. ಪಾರ್ಶ್ವವಾಯು. ಹಾವಿನ ವಿಷವನ್ನು ಪಾರ್ಶ್ವವಾಯು ರೋಗದ ನಿವಾರಣೆಗೆ ಬಳಸುತ್ತಾರೆ. ಐದನೆಯ ಪ್ರಶ್ನೆ, ನಿದ್ರೆ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಯಾವ ಎಲೆ ಸೊಪ್ಪುಗಳನ್ನು ತಿನ್ನಬೇಕು? ಎ. ಪಾಲಕ್ ಸೊಪ್ಪು, ಬಿ. ಮೆಂತ್ಯ ಸೊಪ್ಪು, ಸಿ. ಪುಂಡಿ ಪಲ್ಯ, ಡಿ. ರಾಜಗಿರಿ ಸೊಪ್ಪು. ಉತ್ತರ ಎ. ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಜಿಂಕ್ ಮತ್ತು ಮೆಗ್ನೀಷಿಯಂ ಅನ್ನು ಉತ್ತಮ ಮೂಲವಾಗಿದೆ. ಪಾಲಕ್ ಸೇವನೆ ಒತ್ತಡವನ್ನು ನಿವಾರಿಸಲು ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ಇದು ರಾತ್ರಿಯಲ್ಲಿ ಉತ್ತಮ ನಿದ್ರೆ ಪಡೆಯಲು ಸಹಾಯ ಮಾಡುತ್ತದೆ. ಆರನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಎಲ್ಲಾ ರೋಗಗಳನ್ನು ಕಡಿಮೆ ಮಾಡುವ ಶಕ್ತಿ ಇದೆ? ಎ. ಬಾಳೆಹಣ್ಣು, ಬಿ. ಪಪ್ಪಾಯಿ ಹಣ್ಣು, ಸಿ. ಡ್ರ್ಯಾಗನ್ ಫ್ರೂಟ್ಸ್, ಡಿ. ದಾಳಿಂಬೆ. ಉತ್ತರ ಸಿ. ಡ್ರ್ಯಾಗನ್ ಫ್ರೂಟ್ಸ್. ಈ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಅನ್ನು ಹೊಂದಿರುತ್ತದೆ. ಈ ಹಣ್ಣಿನಲ್ಲಿ ಹೆಚ್ಚಿನ ಮಟ್ಟದ ವಿಟಮಿನ್ ಸಿ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಏಳನೆಯ ಪ್ರಶ್ನೆ, ಕೂದಲು ಉದುರುವುದನ್ನು ತಡೆಯಲು ಯಾವ ತರಕಾರಿಯನ್ನು ತಿನ್ನಬೇಕು? ಎ. ಬೀಟ್ರೂಟ್, ಬಿ. ಬೆಂಡೆಕಾಯಿ, ಸಿ. ಕ್ಯಾರೆಟ್, ಡಿ. ಹಾಗಲಕಾಯಿ. ಉತ್ತರ ಸಿ. ಕ್ಯಾರೆಟ್. ಕ್ಯಾರೆಟ್ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಅಕಾಲಿಕ ಬೂದು ಬಣ್ಣದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಕೂದಲು ಉದುರುವುದನ್ನು ತಡೆದು ಕ್ಯಾರೆಟ್ ಕೂದಲು ಬೇರುಗಳಿಗೆ ಉತ್ತಮವಾಗಿ ಬಲಪಡಿಸುತ್ತದೆ. ಎಂಟನೆಯ ಪ್ರಶ್ನೆ, ವೇಗವಾಗಿ ಊಟ ಮಾಡಿದರೆ ಏನಾಗುತ್ತದೆ? ಎ. ದಪ್ಪ ಆಗುತ್ತಾರೆ, ಬಿ. ಜೀರ್ಣಕ್ರಿಯೆ ಸಮಸ್ಯೆಗಳು, ಸಿ. ಹೊಟ್ಟೆ ನೋವು, ಡಿ. ಹೊಟ್ಟೆ ತುಂಬುವುದಿಲ್ಲ. ಉತ್ತರ ಬಿ. ಜೀರ್ಣಕ್ರಿಯೆ ಸಮಸ್ಯೆಗಳು. ವೇಗವಾಗಿ ಊಟ ಮಾಡಿದರೆ ಆಹಾರ ಬೇಗ ಜೀರ್ಣವಾಗುವುದಿಲ್ಲ, ಇದರಿಂದ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗುತ್ತವೆ. ಆದ್ದರಿಂದ ಊಟವನ್ನು ಆದಷ್ಟು ನಿಧಾನವಾಗಿ ಮಾಡಬೇಕು. ಒಂಬತ್ತನೆಯ ಪ್ರಶ್ನೆ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಶಿವನಿಗೆ ಮೀನು ನೈವೇದ್ಯವಾಗಿ ಸಲ್ಲಿಸುವ ದೇವಸ್ಥಾನ ಯಾವ ಜಿಲ್ಲೆಯಲ್ಲಿದೆ? ಎ. ವಿಶಾಖಪಟ್ಟಣಂ, ಬಿ. ವಿಜಯನಗರಂ, ಸಿ. ಕಾರ್ಕಳಂ, ಡಿ. ಪೂರ್ವ ಗೋದಾವರಿ. ಉತ್ತರ ಬಿ. ವಿಜಯನಗರಂದಲ್ಲಿ ಶಿವನಿಗೆ ಮೀನನ್ನು ಪ್ರಸಾದವಾಗಿ ಅರ್ಪಿಸುತ್ತಾರೆ. ಹತ್ತನೆಯ ಪ್ರಶ್ನೆ, ನೀರು ಹಾಕದೆ ಹಾಲು ಕುಡಿದರೆ ಏನಾಗುತ್ತದೆ? ಎ. ತೆಳ್ಳಗಾಗುತ್ತಾರೆ, ಬಿ. ಕೂದಲು ಬೆಳೆಯುತ್ತದೆ, ಸಿ. ದಪ್ಪ ಆಗುತ್ತಾರೆ, ಡಿ. ಮುಖದ ಕಾಂತಿ ಹೆಚ್ಚಿಸುತ್ತದೆ. ಉತ್ತರ ಸಿ. ದಪ್ಪ ಆಗುತ್ತಾರೆ. 11ನೇ ಪ್ರಶ್ನೆ, ಮಕ್ಕಳು ಯಾವ ವಯಸ್ಸಿನ ಹಂತದಲ್ಲಿ ಸುಳ್ಳನ್ನು ಹೇಳಲು ಪ್ರಾರಂಭಿಸುತ್ತಾರೆ? ಎ. 5 ವರ್ಷ, ಬಿ. 7 ವರ್ಷ, ಸಿ. 4 ವರ್ಷ, ಡಿ. 3 ವರ್ಷ. ಉತ್ತರ ಡಿ. 3 ವರ್ಷ. ಮಕ್ಕಳು 3 ವರ್ಷದ ವಯಸ್ಸಿನಲ್ಲಿ ಈ ಹಂತದಲ್ಲಿ ಸುಳ್ಳನ್ನು ಹೇಳಲು ಪ್ರಾರಂಭಿಸುತ್ತಾರೆ.
12ನೇ ಪ್ರಶ್ನೆ, ಯಾವ ಪಕ್ಷಿಯು ಒಂದೇ ಕಣ್ಣಿನಿಂದ ನೋಡಬಹುದು? ಎ ಕಾಗೆ, ಬಿ ಗಿಳಿ, ಸಿ ಹಂಸ, ಡಿ ಮೈನಾ. ಉತ್ತರ ಎ ಕಾಗೆ. ಕಾಗೆಗಳು ಇತರ ಪಕ್ಷಿಗಳಂತೆ 2 ಕಣ್ಣುಗಳನ್ನು ಹೊಂದಿವೆ. ಕಾಗೆಗಳು ಕೇವಲ ಒಂದೇ ಕಣ್ಣಿನಿಂದ ನೋಡಬಲ್ಲವು. 13ನೇ ಪ್ರಶ್ನೆ, ಭಾರತದಿಂದ ವಿದೇಶಗಳಿಗೆ ಅತಿ ಹೆಚ್ಚು ರಫ್ತಾಗುವ ತರಕಾರಿ ಯಾವುದು? ಎ ಆಲೂಗಡ್ಡೆ, ಬಿ ಈರುಳ್ಳಿ, ಸಿ ಬೆಂಡೆಕಾಯಿ, ಡಿ ಮೆಣಸಿನಕಾಯಿ. ಉತ್ತರ ಬಿ ಈರುಳ್ಳಿ. ಭಾರತದಿಂದ ವಿದೇಶಗಳಿಗೆ ಅತಿ ಹೆಚ್ಚು ರಫ್ತಾಗುವ ತರಕಾರಿ ಎಂದರೆ ಅದು ಈರುಳ್ಳಿ ಆಗಿದೆ. 14ನೇ ಪ್ರಶ್ನೆ, ಯಾವ ತರಕಾರಿಯನ್ನು ತಿಂದರೆ ಮನುಷ್ಯನ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ? ಎ ಬದನೆಕಾಯಿ, ಬಿ ಟೊಮ್ಯಾಟೊ, ಸಿ ಈರುಳ್ಳಿ, ಡಿ ಪಾಲಕ್ ಸೊಪ್ಪು. ಉತ್ತರ ಡಿ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ತರಕಾರಿಯನ್ನು ತಿಂದರೆ ಮನುಷ್ಯನ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ. 15ನೇ ಪ್ರಶ್ನೆ, ಯಾವ ದೇಶದಲ್ಲಿ ಪೆಟ್ರೋಲ್ ನೀರಿಗಿಂತ ಅಗ್ಗ? ಎ ಕುವೆತ್, ಬಿ ಸ್ವಿಟ್ಜರ್ಲ್ಯಾಂಡ್, ಸಿ ಫ್ರಾನ್ಸ್, ಡಿ ಜಪಾನ್. ಉತ್ತರ ಎ ಕುವೆತ್. ಕುವೆತ್ ದೇಶದಲ್ಲಿ ಪೆಟ್ರೋಲ್ ನೀರಿಗಿಂತ ಅಗ್ಗ. 16ನೇ ಪ್ರಶ್ನೆ, ಪ್ರಧಾನಮಂತ್ರಿ ಜನ ಧನ ಯೋಜನೆ ಯಾವಾಗ ಪ್ರಾರಂಭವಾಯಿತು? ಎ 2014ರಲ್ಲಿ, ಬಿ 2018ರಲ್ಲಿ, ಸಿ 2000ರಲ್ಲಿ, ಡಿ 2004ರಲ್ಲಿ. ಉತ್ತರ ಎ 2014ರಲ್ಲಿ. ಪ್ರಧಾನಮಂತ್ರಿ ಜನ ಧನ ಯೋಜನೆ 2014ರಲ್ಲಿ ಪ್ರಾರಂಭವಾಯಿತು. 17ನೇ ಪ್ರಶ್ನೆ, ಯಾವ ರಕ್ತದ ಗುಂಪಿನ ಜನರನ್ನು ಹೆಚ್ಚು ಸೊಳ್ಳೆಗಳು ಕಚ್ಚುತ್ತವೆ? ಎ ಬಿ ರಕ್ತದ ಗುಂಪು, ಬಿ ಓ ರಕ್ತದ ಗುಂಪು, ಸಿ ಎ ರಕ್ತದ ಗುಂಪು, ಡಿ ಎ ಬಿ ರಕ್ತದ ಗುಂಪು. ಉತ್ತರ ಬಿ ಓ ರಕ್ತದ ಗುಂಪು. ಓ ರಕ್ತದ ಗುಂಪನ್ನು ಹೊಂದಿರುವ ಜನರಿಗೆ ಹೆಚ್ಚು ಸೊಳ್ಳೆಗಳು ಕಚ್ಚುತ್ತವೆ. 18ನೇ ಪ್ರಶ್ನೆ, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವ ಡ್ರೈ ಫ್ರೂಟ್ಸ್ ಅನ್ನು ಸೇವಿಸಬೇಕು? ಎ ಬಾದಾಮಿ, ಬಿ ಗೋಡಂಬಿ, ಸಿ ವಾಲ್ನಟ್ಸ್, ಡಿ ಅಂಜೂರ. ಉತ್ತರ ಎ ಬಾದಾಮಿ. ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೋಗಲಾಡಿಸಲು ಬಾದಾಮಿಯನ್ನು ಸೇವಿಸಬೇಕು. 19ನೇ ಪ್ರಶ್ನೆ, ದೂಧ್ ಸಾಗರ ಜಲಪಾತ ಯಾವ ರಾಜ್ಯದಲ್ಲಿದೆ? ಎ ಗೋವಾ, ಬಿ ಒರಿಸ್ಸಾ, ಸಿ ಕಾಶ್ಮೀರ್, ಡಿ ಮಣಿಪುರ. ಉತ್ತರ ಎ ಗೋವಾ. ದೂಧ್ ಸಾಗರ್ ಮಹದಾಯಿ ನದಿಯಿಂದ ಬೀಳುವ ಒಂದು ಜಲಪಾತವಾಗಿದೆ. ಇದು ಕರ್ನಾಟಕ ಮತ್ತು ಗೋವಾ ರಾಜ್ಯದ ಗಡಿಯಲ್ಲಿ ಕಂಡುಬರುತ್ತದೆ. 20ನೇ ಪ್ರಶ್ನೆ, ಗಂಡಸರು ಉಡುದಾರ ಏಕೆ ಕಟ್ಟಿಕೊಳ್ಳಬೇಕು? ಎ ಹೃದಯಾಘಾತ, ಬಿ ರಕ್ತಹೀನತೆ, ಸಿ ಕಿಡ್ನಿ ವೈಫಲ್ಯ, ಡಿ ಪುರುಷಾಂಗ. ಉತ್ತರ ಡಿ ಪುರುಷಾಂಗ. ನಾವು ಧರಿಸುವ ಪ್ರತಿಯೊಂದು ವಸ್ತು ಕೂಡ ಆರೋಗ್ಯದ ಜೊತೆಗೆ ಹೊಸ ವಿಕಾಸಕ್ಕೂ ಕಾರಣವಾಗುತ್ತದೆ. ಉಡುದಾರ ಕಟ್ಟಿದರೆ ಅವರ ಬೆಳವಣಿಗೆ ಸಮಯದಲ್ಲಿ ಮೂಳೆಗಳು, ಸ್ನಾಯುಗಳು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತವೆ. ಅದೆಲ್ಲಕ್ಕೂ ಮುಖ್ಯವಾಗಿ ಗಂಡು ಮಕ್ಕಳಿಗೆ ಬೆಳವಣಿಗೆ ಹಂತದಲ್ಲಿ ಇದನ್ನು ಕಟ್ಟುತ್ತಾರೆ. ಯಾಕಂದ್ರೆ ಪುರುಷಾಂಗ ಯಾವುದೇ ಅಸಮತೋಲನಕ್ಕೆ ಗುರಿಯಾಗದೆ ಸರಿಯಾಗಿ ಬೆಳವಣಿಗೆ ಹೊಂದುತ್ತದೆ ಎಂದು ಅದಕ್ಕಾಗಿ ಉಡುದಾರ ಕಟ್ಟುತ್ತಾರೆ. 21ನೇ ಪ್ರಶ್ನೆ, ಸೀಬೆ ಹಣ್ಣು ತಿನ್ನುವುದರಿಂದ ಯಾವ ರೋಗ ಗುಣವಾಗುತ್ತದೆ? ಎ ಕಣ್ಣಿನ ದೃಷ್ಟಿ, ಬಿ ಬಿಪಿ, ಸಿ ಶುಗರ್, ಡಿ ಕ್ಯಾನ್ಸರ್. ಉತ್ತರ ಬಿ ಬಿಪಿ. ಹಣ್ಣು ತರಕಾರಿಗಳು ಬಿಪಿ ಸಮಸ್ಯೆ ಇರುವ ರೋಗಿಗಳಿಗೆ ಬಹಳ ಒಳ್ಳೆಯದು. ಸೀಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹಾಗೂ ಪೊಟ್ಯಾಸಿಯಂ ಹೇರಳವಾಗಿ ಸಿಗುವುದರಿಂದ ರಕ್ತದೊತ್ತಡ ಸಮಸ್ಯೆಯನ್ನು ನಿಯಂತ್ರಣದಲ್ಲಿ ಇಡಲು ಸಹಾಯ ಮಾಡುತ್ತದೆ. 22ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಯಾವ ರೂಪದಲ್ಲಿ ಶಕ್ತಿಯನ್ನು ಸ್ವೀಕರಿಸಲಾಗುತ್ತದೆ? ಎ ಸುಕ್ರೋಸ್, ಬಿ ಗ್ಲೂಕೋಸ್, ಸಿ ಪಿಷ್ಟ, ಡಿ ಅಮೈನೋ ಆಮ್ಲ.
ಉತ್ತರ ಬಿ ಗ್ಲುಕೋಸ್. ನಮ್ಮ ದೇಹದಲ್ಲಿ ಗ್ಲುಕೋಸ್ ರೂಪದಲ್ಲಿ ಶಕ್ತಿಯನ್ನು ಸ್ವೀಕರಿಸಲಾಗುತ್ತದೆ. 23ನೇ ಪ್ರಶ್ನೆ. ಭಾರತದಲ್ಲಿ ಮೊದಲ ನೈಋತ್ಯ ಮಾನ್ಸೂನ್ ಮಳೆ ಯಾವ ರಾಜ್ಯದಲ್ಲಿ ಬರುತ್ತದೆ? ಎ ಕೇರಳದಲ್ಲಿ, ಬಿ ತಮಿಳುನಾಡಿನಲ್ಲಿ, ಸಿ ಕರ್ನಾಟಕದಲ್ಲಿ, ಡಿ ಉತ್ತರ ಪ್ರದೇಶದಲ್ಲಿ. ಉತ್ತರ ಎ ಕೇರಳದಲ್ಲಿ. ನೈಋತ್ಯ ಮಾನ್ಸೂನ್ ಮೊದಲು ಭಾರತದ ಕರಾವಳಿ ರಾಜ್ಯವಾದ ಕೇರಳದ ಪಶ್ಚಿಮ ಘಟ್ಟಗಳನ್ನು ಅಪ್ಪಳಿಸುತ್ತದೆ. 24ನೇ ಪ್ರಶ್ನೆ. ಭಾರತದ ಕಿರೀಟ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಜಮ್ಮು ಕಾಶ್ಮೀರ್, ಬಿ ಮಧ್ಯಪ್ರದೇಶ್, ಸಿ ಬಿಹಾರ, ಡಿ ರಾಜಸ್ಥಾನ್. ಉತ್ತರ ಎ ಜಮ್ಮು ಕಾಶ್ಮೀರ್. ಭಾರತದ ಕಿರೀಟ ಎಂದು ಜಮ್ಮು ಕಾಶ್ಮೀರನ್ನು ಕರೆಯುತ್ತಾರೆ. 25ನೇ ಪ್ರಶ್ನೆ. ಭೂಮಿಯು ಯಾವ ದಿಕ್ಕಿನಲ್ಲಿ ತಿರುಗುತ್ತದೆ? ಎ ಉತ್ತರದಿಂದ ದಕ್ಷಿಣಕ್ಕೆ, ಬಿ ದಕ್ಷಿಣದಿಂದ ಉತ್ತರಕ್ಕೆ, ಸಿ ಪೂರ್ವದಿಂದ ಪಶ್ಚಿಮಕ್ಕೆ, ಡಿ ಪಶ್ಚಿಮದಿಂದ ಪೂರ್ವಕ್ಕೆ. ಉತ್ತರ ಡಿ ಪಶ್ಚಿಮದಿಂದ ಪೂರ್ವಕ್ಕೆ. ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ.